ఏదైనా ఓకే. మీకు అర్థమయ్యేది ఏదంటాను తెలుగులో చెప్పండి. ఓకే. దేనికి కెమెరా పర్పస్ ఏంటి సార్? ఊరికే మనం ఎక్కుతున్నావు కదా కొండ, అది మెమొరీగా మన సేవ్ చేసుకుని తిరుమలలో ఇచ్చేమని రాయండి. ఒకసారి అర్థం చేసుకోండి, రాయండి. పెన్ ఇస్తుంది. ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾರೆ. ರೀಸನ್ ಏನಂದರೆ ಕಮರ್ಷಿಯಲ್ ಯೂಸ್ ಏನಾದ್ರು ಬಳಸ್ಕೊಂತೀವಿ ಅಂತ. ಸೊ ಕರ್ಬಿಟ್ಟು ಎಂಟ್ರಿ ಮಾಡಿದ್ರು. ಇವತ್ತು ತಿರುಪತಿ ಬೆಟ್ಟ ಹತ್ತಿದ್ದ ಇದ್ವಿ. ಕೋವಿಡ್ಗಿಂತ ಮುಂಚೆ ಬಂದಿದ್ದು, ಆದಮೇಲೆ ಬರೋ ಧೈರ್ಯ ಆಗಲಿಲ್ಲ. ಸೊ ಇವತ್ತು ಬೆಟ್ಟ ಹತ್ತನ ಬಂದಿದ್ದೀವಿ. ಟೈಮಿಗೆ 9 ಗಂಟೆ, ಇಲ್ಲಿಗೆ 5 ಗಂಟೆಗೆ ಹೊರಟಿದ್ದು ಬೆಂಗಳೂರು. ರೋಡ್ ಮಾತ್ರ ತುಂಬ ಎಕ್ಸಲೆಂಟ್ ಆಗಿತ್ತು. 8 ಗಂಟೆಗೆಲ್ಲ ಅಲಿಪಿರಿ ಗೇಟಿಗೆ ಬಂದಿದ್ದಾಯಿತು. ರೋಡ್ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ 3.5 ಇಯರ್ಸ್ ಬ್ಯಾಕ್ ಬಂದಾಗ ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಈಗ ನೋ ಎಕ್ಸಲೆಂಟ್ ರೋಡ್ಸ್. ಸೊ ಬೆಟ್ಟ ಸ್ಟೆಪ್ಸ್ ಇದೆ. ಜೊತೆಗೆ ಒಂದಷ್ಟು ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ಬೇಕು ಹೆಂಗೆ ಹೋಗುತ್ತೆ. ಫಿಟ್ನೆಸ್ ಅಂತೂ ಹೇಳ್ಕೊಳ್ಳೋಂಗೇನಿಲ್ಲ. ಜಸ್ಟ್ 500 ಮೆಟ್ಲು ಆಯಿತು. 500 ಮೆಟ್ಲಿಗೆ ಆಗಲಿ ನೀರು ತೆಗಿತಾ ಇದೆ. ಇನ್ನು 1000 ಮೆಟ್ಲಿಗೆ ಏನಾಗುತ್ತೋ ನೋಡಬೇಕು. ಟಿ ಶರ್ಟಲ್ಲಿ ಎಂಡೋಗ್ಬಿಟ್ಟಿದೆ. 1800 ಚಿಲ್ಲರೆ ಮೆಟ್ಲಿದೆ. ಆಲ್ಮೋಸ್ಟ್ 1,500 ಕಿಲೋಮೀಟ್ರಿಗೆ 1 ಅವರ್, ಹಿಂಗೆ ಹಾಫ್ ಆನ್ ಅವರ್ ತೊಗೊಂಡಿದ್ವಿ. ಸಿಕ್ಕಾಗುತ್ತೆ ನೀರು. ಗೋವಿಂದ ಗೋವಿಂದ. 2,000 ಕಿಲೋಮೀಟ್ರ್ ಆಯಿತು. ಸಾಕು ಹೋಯ್ತು. ಸ್ವಲ್ಪ ದೂರ ಇದೆ ಗಾಳಿಗೋಪುರ. ಗಾಳಿಗೋಪುರ ಹತ್ತಿದ್ಮೇಲೆ ಫುಲ್ ಈಸಿ ಇರುತ್ತೆ. ನೆಕ್ಸ್ಟು ಮತ್ತು ಮೇಯ್ನ್ ಹಿಲ್ ಹತ್ತಬೇಕಾದ್ರೆ ಅವಾಗ ಸ್ವಲ್ಪ ಕಷ್ಟ ಇರುತ್ತೆ. 2,000 ಮೆಟ್ಲಾಗಿದ ತಕ್ಷಣ ಗಾಳಿಗೋಪುರ ಸಿಗುತ್ತೆ. ಗಾಳಿಗೋಪುರ ರೀಚ್ ಆಗಿದ್ದೀನಿ. ಮನೆಯವ್ರು ಬರಬೇಕು, ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಇನ್ನೊಂದು ಅರ್ಧ ಗಂಟೆ ಕಮ್ಮಿ 100% ಒಂದು ತಿಳಿಸ್ಕೊಂಡು ನಾನು ತಪ್ಪಬೇಕು. ಇನ್ನು ಒಂದು 700-800 ಕಿಲೋಮೀಟ್ರ್ ಬಾಕಿ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಟೇ ಇರುತ್ತೆ. ಎಂಡಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ತಿರ್ಗಿ ಎಲಿವೇಟೆಡ್ ಆಗ್ಬಿಡುತ್ತೆ. ಹೊಸದಾಗಿ ಈ ಥರ ಎಲ್ಲ ಡಿಸೈನ್ ಎಲ್ಲ ಮಾಡ್ತಾಯಿದ್ದಾರೆ. ಪಿಲ್ಲರ್ಸ್ಗಳಿಗೆ ಗ್ರಾನೈಟ್ ಹಾಕ್ತಾಯಿದ್ದಾರೆ. ಫುಲ್ ಒಂಥರ ನೆಕ್ಸ್ಟ್ ಲೆವೆಲ್ ರೆಡಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. 3 ವರ್ಷ ಆದಮೇಲೆ ಬಂದಿದ್ದಕ್ಕೂ ಫುಲ್ ಒಂಥರ ಚೇಂಜಸ್ಗಳಿದೆ. ಒಂದು 3.5 ಕಿಲೋಮೀಟ್ರ್ ಇದೆ.
ಬೆಟ್ಟ ಮುಗಿಯೋದಕ್ಕೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲೆಲ್ಲೂ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಸಿಗಲ್ಲ. ಸೊ ನಿಮ್ಮ ವಾಟರ್ ಬಾಟ್ಲನ್ನೇ ಕ್ಯಾರಿ ಮಾಡಿಕೊಂಡು ಅಲ್ಲಲ್ಲಿ ನೀರು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೇನು ಲಾಸ್ಟ್ ಗೋಪುರ ಅಂದ್ಕೊತೀನಿ. ಇದಾದಮೇಲೆ ನೆಕ್ಸ್ಟು ಟಾಪೇನೆ. ಒಂದು 50 ಸ್ಟೆಪ್ಸ್ ಇದೆ. 50 ಸ್ಟೆಪ್ಸ್ ಹತ್ತಿದ್ರೆ ಬೆಟ್ಟ ಹತ್ತೋದು ಮುಗಿತು. ಆಲ್ಮೋಸ್ಟ್ 3.5 ಗಂಟೆ ತೊಗೊಂಡಿದ್ದೀವಿ ಬೆಟ್ಟ ಹತ್ತಕ್ಕೆ. ಇದಿಷ್ಟು ಈ ವ್ಲಾಗ್ನಲ್ಲಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಫುಲ್ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದೀನಿ. 3.5 ಗಂಟೆ ತೊಗೊಂಡಿದ್ದಾಯಿತು. 3550 ಸ್ಟೆಪ್ಸು, 9 ಕಿಲೋಮೀಟ್ರ್ ಹತ್ತಿರ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.